ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ಒಂದು ಓವರ್ ನೈಟ್ ಪೊಸಿಷನ್ಸ್ನ ನೋಡ್ಕೊಂಡ್ರೆ ಗಿಫ್ಟ್ ನಿಫ್ಟಿ ಮತ್ತೆ ನೋಡಿ ಒಂದು 171 ಪಾಯಿಂಟ್ ಗ್ಯಾಪ್ ಡೌನ್ ತೋರಿಸ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ ಎಷ್ಟು ವಾಲಟೈಲ್ ಆಗಿ ಬಿಹೇವ್ ಆಗ್ತಿದೆ ಅಂತ. ಸೊ ತುಂಬ ಹುಷಾರಾಗಿ ಟ್ರೇಡ್ ಮಾಡಬೇಕು. ಓವರ್ ನೈಟು ನಾವು ಯಾವುದೇ ಒಂದು ಪೊಸಿಷನ್ ಕ್ಯಾರಿ ಮಾಡಿದರೆ ನಮಗೆ ಯಾವ ಕಡೆ ಏನಾಗುತ್ತೆ ಗೊತ್ತಾಗ್ತಿಲ್ಲ. ಓಕೆ, ಗ್ಯಾಪ್ ಅಪ್ ಆಗುತ್ತಾ ಇಲ್ಲ ಗ್ಯಾಪ್ ಡೌನ್ ಆಗುತ್ತಾ, ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಈ ಟೈಮಲ್ಲಿ. ನೋಡಿ ನಿನ್ನೆ ಒಂದು ಒಳ್ಳೆ ಮೂಮೆಂಟ್ ಬಂದಿತ್ತು ನಮಗೆ ನಿಫ್ಟಿಯಲ್ಲಿ. ನೀವು ನೋಡ್ಕೊಂಡ್ರೆ ಇದೊಂದು ಒಳ್ಳೆ ಮೂಮೆಂಟ್ ಬಂದಿತ್ತು ನಿನ್ನೆ. ಸೊ 24,765ಗೆ ಒಂದು 285 ಪಾಯಿಂಟ್ಸು ನಮಗೆ ಪಾಸಿಟಿವ್ ಮೂವ್ ಬಂದಿತ್ತು. ಯಾಕೆ ಅಂತಂದರೆ ಟ್ರಂಪು ಸ್ವಲ್ಪ ಸೀಸ್ ಫೈರ್ ಆಗ್ತಾ ಇದೆ ಇರಾನ್ ಮತ್ತು US ವಾರು ಅಂತ ಅದೊಂದು. ಬಟ್ ನಿನ್ನೆ ಟ್ರಂಪ್ ಏನು ಮಾಡಿದ್ದಾನೆ, ಅಗೇನ್ ವಾರು ಇನ್ನೂ ತುಂಬ ಜೋರಾಗಿ ನಡೀತಾ ಇದೆ. ಅದಕ್ಕೆ ಟ್ರಂಪ್ ಏನು ಮಾಡಿದ್ದಾನೆ, ಆಯಿಲ್ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ನಾನು ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿ ಒಂದು ಇದು ಮಾಡಿದ್ದಾರೆ. ಅವ್ರ ಹತ್ರನೂ ಕೂಡ ಆಯಿಲ್ ತುಂಬ ಇದೆ, ಬಟ್ ಅವ್ರು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇಲ್ಲ ಅಷ್ಟೇ. ಯುಎಸ್ನವರು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ರ ಹತ್ರ ಆಯಿಲ್ ತುಂಬ ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅವರು. ಸೊ ಇದು ನೋಡಿ ಮಾರ್ಕೆಟ್ ಸಿಚುವೇಷನ್, ನಮ್ಮ ಇಂಡಿಯನ್ ಮಾರ್ಕೆಟ್ ಯಾವ ಥರ ಒಂದು ಬಿಹೇವ್ ಆಗ್ತಿದೆ ಅಂತ ನೀವು ನೋಡಿದರೆ ಗಿಫ್ಟ್ ನಿಫ್ಟಿ ತುಂಬ ಒಂದು ಯಾವುದೂ ನಂಬ್ಕೊಳಕ್ಕಾಗೋದಿಲ್ಲ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಈ ಟೈಮಲ್ಲಿ. ಸ್ವಲ್ಪ ತುಂಬ ಹುಷಾರಾಗಿ BTST ಅಂತ ಮಾಡಕ್ಕೆ ಹೋಗ್ತಾರಲ್ವಾ, ಅವರಿಗೆ ನೋಡಿ ಇವತ್ತೇನಾದರೂ ನಿನ್ನೆ ಒಂದು 285 ಪಾಯಿಂಟ್ ಬಂದಿದೆ ಅಂತ ಅವ್ರು ಏನಾದರೂ ಒಂದು ಕಾಲ್ ಬೈ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಈಗ ಅಗೇನ್ ಮತ್ತೆ ಒಂದು 200 ಪಾಯಿಂಟ್ ಗ್ಯಾಪ್ ಡೌನ್ ತೋರಿಸ್ತಾ ಇದೆ. ಕ್ರೂಡ್ ಆಯಿಲ್ ಬಂದು ನೋಡಿ ನಿನ್ನೆ ನಮಗೆ ಪಾಸಿಟಿವ್ M6 ಅಲ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ನಿನ್ನೆ. ನಾವು ಇನ್ನೊಂದು ಕಮಾಡಿಟಿಯಿಂದ ನೋಡ್ತಿದ್ದೆ ಬ್ರೆಂಟ್ ಅಂತ ಒಂದು ಏನಿದೆ ಅಲ್ವಾ, ಅದನ್ನು ನಾವು ನೋಡ್ಕೊಂಡ್ರೆ ನೋಡಿ ಮತ್ತೆ ಈಗ ಪುಲ್ ಬ್ಯಾಕ್ ಆಗಿದೆ ಅದರಲ್ಲಿ. ಸೊ ಇದೊಂದು ಪುಲ್ ಬ್ಯಾಕ್ ಬಂದಿದೆ ನಿನ್ನೆ. ಇದು ಓವರ್ ನೈಟ್ ಪೊಸಿಷನ್ಸ್ ಎಲ್ಲ ನಮಗೆ ಓವರ್ ನೈಟ್ ನಮಗೆ ನಮ್ಮ ಕೈಲಿರಲ್ಲ. ನೋಡಿ ಇಲ್ಲೊಂದು ಪುಲ್ ಬ್ಯಾಕ್ ಇದೆ, ಪುಲ್ ಬ್ಯಾಕ್ ಬಂದ್ಬಿಟ್ಟು ಸ್ವಲ್ಪ ಬೇಸ್ ಮಾಡಿಬಿಟ್ಟು ಮತ್ತೆ ಮೇಲೆ ಒಂದು ಲಕ್ಷಣಗಳು ಕಾಣ್ತಾ ಇದೆ. ಬಟ್ ಗೊತ್ತಿಲ್ಲ ತುಂಬ ಈಗ ಕ್ರೂಡ್ ಆಯಿಲ್ ಕೂಡ ಟ್ರೇಡ್ ಮಾಡೋದ್ರೆ ತುಂಬ ವಾಲಟೈಲ್ ಆಗುತ್ತೆ. ಯಾಕಂದರೆ ಆಯಿಲ್ ಪ್ರೈಸ್ ಜಾಸ್ತಿ ಆಗೋದು, ವಾರ ಏನಾದರೂ ಸೀಸ್ ಫೈರ್ ಬಂತು ಅನ್ಕೊಳ್ಳಿ, ಸಡನ್ ಆಗಿ ಕ್ರೂಡ್ ಆಯಿಲ್ ಕರೆಕ್ಷನ್ ತೊಗೊಳುತ್ತೆ, ಇಲ್ಲ ಅಟ್ಲೀಸ್ಟ್ ಒಂದು ಬಿಗ್ ಮೂವ್ ಗ್ಯಾಪ್ ಡೌನ್ ಆದರೂ ಆಗಿ ಮತ್ತೆ ಪುಲ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕ್ರೂಡ್ ಆಯಿಲ್ ಒಳ್ಳೆ ಬ್ರೇಕ್ ಡೌನ್ ಆಗಿತ್ತು. ನೀವು ಒಂದೇ ಟೈಮ್ ಫ್ರೇಮಲ್ಲಿ ನೋಡ್ಕೊಂಡ್ರೆ ಒಂದು ಸೆಕೆಂಡ್ ಇದು ಒಳ್ಳೆ ಬ್ರೇಕ್ಔಟ್ ಆಗಿದೆ ಇಲ್ಲಿ ನೀವೇನು ನೋಡ್ಕೊಂಡ್ರೆ. ಸೊ ಇದು ಒಳ್ಳೆ ಬ್ರೇಕ್ಔಟ್ ಆಗಿತ್ತು ನಮಗೆ. ಇಲ್ಲಿಂದ ನೋಡಿ ಮಾರ್ಕೆಟ್ ಮೇಲ್ಗಡೆ ಹೋಗೋ ಒಂದು ಸೂಚನೆ ಕೊಟ್ಟಿತ್ತು, ವಾಲ್ಯೂಮ್ ಕೂಡ ರೈಸ್ ಆಗಿತ್ತು, ವಾರ್ ಕೂಡ ಮ್ಯಾಚ್ ಆಗ್ತಾ ಇದೆ ಈ ಒಂದು ನಮ್ಮ ಟೆಕ್ನಿಕಲ್ ಚಾರ್ಟ್ಗೆ. ಸೊ ಹಾಗಾಗಿ ಸ್ವಲ್ಪ ಹುಷಾರು ಟ್ರೇಡ್ ಮಾಡಿ. ಈಗ ಕ್ವಿಕ್ಕಾಗಿ ನಮ್ಮ ಒಂದು ನಿಫ್ಟಿದು ನೋಡ್ಕೋಬೇಕು ಅಂತಂದರೆ ಒಂದು ಸೆಕೆಂಡ್ ಇದೆ ನಮಗೆ ನೋಡಿ 24,622 ತೋರಿಸ್ತಾ ಇದೆ ಅಲ್ವಾ. ಸೊ ಅಗೇನ್ ನಮ್ಮ ಒಂದು ಇಂಪಾರ್ಟೆಂಟ್ ಲೆವೆಲ್ಗೆ ಮಾರ್ಕೆಟ್ ಇಲ್ಲಿ ಬಂದು ಈ ಒಂದು ಮಂತ್ಲಿ ಲೆವೆಲ್ನ ಟೆಸ್ಟ್ ಮಾಡೋ ಥರ ಕಾಣ್ತಾ ಇದೆ. ಓಕೆ, ಇಲ್ಲಿ ಟೆಸ್ಟ್ ಮಾಡಿ ಮತ್ತೆ ಮಾರ್ಕೆಟ್ ಇಲ್ಲಿಂದ ಫುಲ್ ಬ್ಯಾಕ್ ಆಯಿತು ಅಂತ ಅನ್ಕೊಳ್ಳಿ, ಅವಾಗ ಈ ಲೆವೆಲ್ನ ಪ್ರಾಪರ್ ಟೆಸ್ಟ್ ಮಾಡಿದರೆ ನಮಗೆ ನೆಕ್ಸ್ಟ್ ಲೆವೆಲ್ ಈ ಲೆವೆಲ್ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಓಕೆ, ಇಲ್ಲ ಇದನ್ನು ಮತ್ತೆ ಟೆಸ್ಟ್ ಮಾಡಿ ಇದು ಈ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಏನಿತ್ತು ಮಂತ್ಲಿ ಸಪೋರ್ಟ್ ಇದು ಬ್ರೇಕ್ ಆಯಿತು ಅಂತ ಅನ್ಕೊಳ್ಳಿ, ಮತ್ತೆ ಈ ಲೆವೆಲ್ನ ಟೆಸ್ಟ್ ಮಾಡಿಬಿಟ್ಟು ಕೆಳಗಡೆ ನಮ್ಮ ವ್ಯೂ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಪ್ರೈಸ್ ಆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಮೇಲ್ಗಡೆ ಕೂಡ ಒಂದು ಪುಲ್ ಬ್ಯಾಕ್ ಬಂದು ಇಲ್ಲಿಂದ ಪುಲ್ ಬ್ಯಾಕ್ ಬಂದು ಮತ್ತೆ ಟೆಸ್ಟ್ ಮಾಡಿ ಹೋದ್ರೆ ಚೆನ್ನಾಗಿ, ಅದೇ ಥರ ಕೆಳಗಡೆ ಕೂಡ ಇಲ್ಲಿ ಟೆಸ್ಟ್ ಮಾಡಿಬಿಟ್ಟು ಕೆಳಗಡೆ ಹೋದರೆ ಚೆನ್ನಾಗಿರುತ್ತೆ. ಸೊ ಹುಷಾರಾಗಿ ಟ್ರೇಡ್ ಮಾಡಿ. ಈ ಟೈಮಲ್ಲಿ ಓವರ್ ನೈಟ್ ಮಾತ್ರ ಯಾವುದೇ ಒಂದು ಕಾಲ್ಸ್ನ ಕ್ಯಾರಿ ಮಾಡಬೇಡ್ರಿ ಅಂತ ಹೇಳಿ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಮಾರ್ಕೆಟ್. ವ್ಯೂ ಸೈಡ್ ನಮ್ದು ಈಗ ಆಸ್ ಪರ್ ವಾರ್ ಓದಿದ್ದು ನೋಡಿದ್ರೆ ವ್ಯೂ ಇನ್ನೂ ಕೆಳಗಡೆ ಇದೆ, ಬಯಾಸಿಂಗ್ ಎಲ್ಲ ಕೆಳಗಡೆ ಇದೆ ನಮ್ಮದು. ನೋಡಿ ಬಯಾಸಿಂಗ್ ನಮಗೆ ಅಪ್ಸೈಡ್ ಬರಬೇಕಂತಂದರೆ ಇನ್ನೂ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾಗುತ್ತೆ. ಮಾರ್ಕೆಟ್ ಇಲ್ಲೆಲ್ಲೋ ಹೋಗಬೇಕಾಗುತ್ತೆ. ಬಯಾಸಿಂಗ್ ನಾವು ಕನ್ಸಿಡರ್ ಮಾಡಬೇಕು ಅಂತಂದರೆ ಪಕ್ಕ ನಮಗೆ ಒಂದು ಟ್ರೆಂಡ್ ಚೇಂಜ್ ಆಗುತ್ತೆ. ಇಷ್ಟು ಬಿದ್ದರೂ ಮಾರ್ಕೆಟ್ ಟ್ರೆಂಡ್ ಯಾವಾಗ ಚೇಂಜ್ ಆಗುತ್ತೆ ಅಂತಂದರೆ ಈ ಒಂದು ಬಯಾಸಿಂಗ್ ಲೈನ್ಸು ಈ ಒಂದು ಆರ್ಡರ್ ಬ್ಲಾಕ್ನ ದಾಟಿದಾಗ ಮಾತ್ರ ಮಾರ್ಕೆಟ್ ಪಾಸಿಟಿವ್ ಆಗಿ ಮೇಲೆ ಹೋಗ್ಬೋದು ಅನ್ಕೋಬೋದು. ಇಲ್ಲಾಂದರೆ ಅಲ್ಲಿವರೆಗೂ ನಾವು ಇನ್ನೂ ಡೌನ್ ಟ್ರೆಂಡಲ್ಲೇ ಇರ್ತೀವಿ. ಸೊ ಇಲ್ಲೇನಾಗುತ್ತೆ ಪ್ರೈಸ್ ಆಕ್ಷನ್ ಆಗಿ ಈ ಥರ ಮಾಡಿ ಮತ್ತೆ ಈ ಥರ ಹೋಗಿ ಮತ್ತೆ ಈ ಥರ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಏನಾದರೂ ಇನ್ನೂ ಬಾಕಿ ಇರೋದು ಅಂತಂದರೆ ಸಿಲ್ವರ್ ನೋಡಿ, ನಿನ್ನೆ ಕೂಡ ಸಿಲ್ವರು ಗೋಲ್ಡು ಎಲ್ಲ ಒಂದು ಸ್ವಲ್ಪ 1% ಕರೆಕ್ಷನ್ ಆಗಿದೆ. ಹಾಗೆಯೇ ಡೌ ಜೋನ್ಸು ನೀವು ನೋಡ್ಕೊಂಡ್ರೆ ನೋಡಿ S&P 500 ಅದು US ಮಾರ್ಕೆಟ್ ಕೂಡ ನಿನ್ನೆ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, 1.6 1.56. ಸೊ ಹಾಗಾಗಿ ಇವತ್ತು ನಮ್ಮ ಮಾರ್ಕೆಟ್ ಕೂಡ ನೆಗೆಟಿವ್ ಅಂತಲೇ ಹೇಳ್ಬೋದು. ಬಟ್ ಗೊತ್ತಿಲ್ಲ ನಮ್ಮ DAS ಇದರಲ್ವಾ, ನಮ್ಮ DAS ಮಾರ್ಕೆಟ್ನ ಬ್ರೇಸ್ ಮಾಡ್ತಾ ಇದ್ದಾರೆ ಆದಷ್ಟು. ಸೊ ಎಲ್ಲ ಒಂದು ಆಪ್ಟಿಮಿಸ್ಟಿಕ್ ಆಗಿರೋಣ, ಏನು ಕೆಟ್ಟದಾಗಲ್ಲ, ತುಂಬ ಕರೆಕ್ಷನ್ ಆಗೋದಿಲ್ಲ ಅಂತ. ಬಟ್ ಹೆಲ್ತಿ ಕರೆಕ್ಷನ್ ಆದರೆ ಕೂಡ ಪರವಾಗಿಲ್ಲ ಮಾರ್ಕೆಟಲ್ಲಿ ಪುಲ್ ಬ್ಯಾಕ್ ಮತ್ತೆ ನಮಗೆ ಒಳ್ಳೆ ಪುಲ್ ಬ್ಯಾಕ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.